ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಶುಕ್ರವಾರ, ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದಾಯಿತು. ಸೊ ನಾನಿವತ್ತು ಏನು ವ್ಲಾಗ್ ಮಾಡಬೇಕು ಅಂತ ಏನು ಇಂಟೆನ್ಷನ್ ಏನೂ ಇರಲಿಲ್ಲ. ಬಟ್ ನನ್ನ ತಮ್ಮ ಊರಿಂದ ಕಾಲ್ ಮಾಡಿದ್ದ, ಎಗ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತೈತೆ, ಇದು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಕಳಿಸಿದ್ದೀನಿ ನೋಡು ಅಂತ ಹೇಳ್ದ. ಸೊ ವಿಡಿಯೋ ಕಳಿಸಿದ್ದ, ನೋಡಿದ್ಮೇಲೆ ಅದು ಎಗ್ ರೈಸ್ ಅದರದ್ದು ಒಂದು ವಿಡಿಯೋ ಕಳಿಸ್ಬಿಟ್ಟು ಈ ರೀತಿ ಮಾಡಿಕೊಡು ಮನೆಗೆ ಬರ್ತೀನಿ ಅಂತ ಹೇಳ್ದೆ. ಸೊ ಹಾಗಾಗಿ ನನ್ನ ತಮ್ಮನಿಗೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅವನು ಇನ್ನೇನು ಊರಿಂದ ಬರ್ತಾ ಇದ್ದಾನೆ. ಎಗ್ ರೈಸ್ ಮಾಡೋಣ, ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಸೊ ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ? ನಿಶಾಂತ್ ಕೂಡ ಈಗ ನಿದ್ದೆ ಮಾಡಿ ಎದ್ದಿದ್ದಾನೆ. ಒಂದು ರೌಂಡ್ ನಿದ್ದೆ ಆಯಿತು. ಸೊ ನಾನು ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೀನಿ. ಇವಾಗ ಮಧ್ಯಾಹ್ನದಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಬನ್ನಿ, ಏನೇನು ಬೇಕು ಎಗ್ ರೈಸ್ಗೆ ಏನೇನೆಲ್ಲ ಬೇಕು ಅಂತ ನೋಡೋಣ. ಆ್ಯಂಡ್ ನಾನು ದೇವ್ರ ಪೂಜೆ ಮಾಡಿದ್ದೆ. ದೀಪ ಆರೋಗಿದೆ, ಒಂದೇ ಒಂದು ದೀಪ ಉರಿತಾ ಇದೆ. ಬನ್ನಿ. ಜೆ ಕೈ ಮುಗಿರಮ್ಮ, ಜೆಗೆ ಕೈ ಮುಗಿರಿ. ಸಣ್ಣ ಮಾಡಿ ಅನ್ನಲಿಲ್ಲ ನಾನು, ಕೈ ಮುಗಿ. ಇಲ್ಲಿ ಹೆಂಗೆ ಕೈ ಮುಗಿಯೋದು? ನಮಸ್ತೆ ನಮಸ್ತೆ ಮಾಡಿ. ಹಾಂ, ನಮಸ್ತೆ 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 ಮಾಡಿ. ಗೊತ್ತಿಲ್ವಾ ನಿಮಗೆ? ಮರ್ತೋದ್ರಾ? ಹಿಂಗೆ ನಮಸ್ತೆ. ಇಲ್ಲಿ ನಮಸ್ತೆ ನಮಸ್ತೆ. ಯಸ್, ನಮಸ್ತೆ. ಓ ಗುಡ್ ಬಾಯ್, ನಮ್ಮ ಪಾಪು ಗುಡ್ ಬಾಯ್. ನನ್ನ ಮಗನಿಗೆ ಪಾಪು ಥರ ರೆಡಿ ಮಾಡಿದ್ದೀನಿ, ಚಿಕ್ಕ ಮಗು ಥರ. ಪೂಜೆ ಮಾಡಿದ್ದಾಯಿತು ನಾನು. ಜೆ ಏನು ಜೆ ಜೆಗೆ ಹೇಳ್ತಿದ್ಯಾ? ಏನು ಹೇಳ್ತಿದ್ಯಾ ಜೆಗೆ? ಏನೇನೋ ಅವನ ಭಾಷೆಲ್ಲ ಅವ್ನು ಮಾತಾಡ್ಕೊಳ್ತಾ ಇದ್ದಾನೆ ದೇವ್ರ ಹತ್ರ. ಇವತ್ತು ಹೂ ಇರಲಿಲ್ಲ ಜಾಸ್ತಿ ಮನೇಲಿ, ಬಿಡಿ ಹೂವು ಇತ್ತು ಸ್ವಲ್ಪ. ಸೊ ಅದನ್ನೇ ಇಟ್ಬಿಟ್ಟು ದೇವ್ರಿಗೆ ಮುಡಿಸಿದ್ದೀನಿ. ಆ್ಯಂಡ್ ಇವಾಗ ಅಡುಗೆಗೆ ಏನೇನೆಲ್ಲ ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಮಾಮ ಬರ್ತಾನೆ ಇವಾಗ. ಹೋಗು ನೀನು, ಮಾಷ ನೋಡೋಗು ನೀನು. ಮಧ್ಯಾಹ್ನ ಕರೆಕ್ಟಾಗಿ ಮಾಷ ಹಾಕ್ತಾರೆ. ಮಾಷ ನೋಡು. ಅಮ್ಮ ಈಗ ಕೆಲಸ ಮಾಡಬೇಕು, ಆಯಿತಾ? ಹಾಂ, ಏನೇನೋ ಹೇಳ್ತಾನೆ. ಬಾಲ್ ಬೇಕಾ? ಬಾಲು, ಬ್ಯಾಟ್ ಥ್ರೋ ಲೋ ಮಗನೇ. ಓಕೆ ಗೈಸ್, ಇವಾಗ ಎಗ್ ರೈಸ್ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ, ಓಕೆನಾ? ಈಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ, ಅದ್ರ ಜೊತೆ ವಿಡಿಯೋನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಓಕೆನಾ? ಸೊ ಮೊದಲಿಗೆ ಎಗ್ ರೈಸ್ ಮಾಡೋದಕ್ಕೆ ಏನೇನೆಲ್ಲ ಬೇಕೋ ಅದನ್ನು ಎತ್ತಿಟ್ಕೊಳ್ಳೋಣ. ಫಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು, ಹೊರಗಡೆ ಏನೂ ತರಿಸ್ಕೊಳ್ಳೋದಿಲ್ಲ. ಆ್ಯಂಡ್ ಸೋಯಾ ಸಾಸ್, ಟೊಮೆಟೊ ಸಾಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಕ್ಯಾರೆಟ್, ಹಾಗೆ ಕೊತ್ತಂಬರಿ ಸೊಪ್ಪು, ಜೊತೆಗೆ ಕ್ಯಾಬೇಜ್, ಸೊ ಎಲೆಕೋಸನ್ನ ತಗೊಳ್ತಾ ಇದ್ದೀನಿ. ಟೊಮೆಟೊ ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ. ನೆಕ್ಸ್ಟ್ಗೆ ಮೆಣಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ. ಸೊ 2-3 ಮೆಣಸಿನ್ಕಾಯಿ ಸಾಕಾಗುತ್ತೆ. ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕಾದ್ರೆ ಅದು ಮಧ್ಯ ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ದೆನ್ ನೆಕ್ಸ್ಟ್ ಒಂದು ಈರುಳ್ಳಿ ಬೇಕಾಗುತ್ತೆ. ಇದನ್ನೆಲ್ಲ ಸಣ್ಣದಾಗಿ ಚಾಪ್ ಮಾಡಿ ಎತ್ತಿಟ್ಕೊಳ್ಳೋಣ ಒಂದು ಕಡೆ. ಹಾಗೆ ನಮಗೆ ಬೇಕಾಗಿರೋದು ಮೊಟ್ಟೆ,
ಎಗ್ ರೈಸ್ಗೆ ಮೊಟ್ಟೆ ಇಲ್ಲದೆ ಹೇಗೆ ಅಲ್ವಾ. ಸೊ ನಾನಿಲ್ಲಿ 6 ಮೊಟ್ಟೆನ ತಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತಗೊಳ್ಬೋದು. ಅಡುಗೆಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ತಮ್ಮನೂ ಕೂಡ ಬಂದ. ಅವನ ಜೊತೆಲಿ ತಿಂಡಿಗಳೆಲ್ಲ ತಂದಿದ್ದ. ಬಿಸಿ ಇರಬೇಕಾದ್ರೇ ಎಗ್ ಪಫ್ನ ತಿನ್ಕೊಬಿಡ್ಬೇಕು, ಆವಾಗಲೇ ಚೆನ್ನಾಗಿರೋದು. ಸೊ ಹಾಗಾಗಿ ನಾನು ಕೂಡ ಆಮೇಲೆ ಅಡುಗೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ತಿಂತಾ ಕೂತಿದ್ದೆ. ಅದಾದಮೇಲೆ ಲಿಶಾನ್ ಜೊತೆ ನನ್ನ ತಮ್ಮ ಆಟ ಆಡ್ತಾ ಇದ್ದ. ಸೊ ಅವನಿಗಂತೂ ಮಾಮ ಮಾಮ ಅಂತ ಫುಲ್ಲು ಲವ್ ಅವನ ಮೇಲೆ. ಸೊ ಬನ್ನಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ನಾನಿಲ್ಲಿ ಮೊಟ್ಟೆನ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡು. ಅದಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡೈರೆಕ್ಟಾಗಿ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಒಗ್ಗರಣೆ ಮಾಡ್ಕೊಳ್ತೀರಲ್ವ, ಈರುಳ್ಳಿ ಅದನ್ನೆಲ್ಲ ಮಾಡಬೇಕಾದ್ರೂ ನೀವು ಡೈರೆಕ್ಟಾಗಿ ಮೊಟ್ಟೆನ ಹಾಕ್ಕೋಬೋದು. ಬಟ್ ಈ ರೀತಿ ಸಪ್ರೇಟಾಗಿ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ದಪ್ಪ ಮೊಟ್ಟೆ ಸಿಗುತ್ತೆ ಊಟ ಮಾಡಬೇಕಾದ್ರೆ. ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಆ ಘಾಟ್ ಸ್ವಲ್ಪ ಹೋಗಲಿ ಅಲ್ಲಿವರೆಗೂ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಈರುಳ್ಳಿನ ಬಳಸ್ಕೊಂಡಿದ್ದೀನಿ. ಆ್ಯಂಡ್ ಕ್ಯಾಬೇಜನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಎಲೆಕೋಸು. ಸೊ ಇದಂತೂ ಎಗ್ ರೈಸ್ಗೆ ಇದೇ ಮೇನ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಸಣ್ಣದಾಗಿ ತುಳಿದಿಟ್ಕೊಂಡಿರೋ ಕ್ಯಾರೆಟ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಇಷ್ಟ ಇಲ್ಲ ಅಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ನಾವು ಏನು ಮೊಟ್ಟೆನ ಹುರಿದಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಡ್ರೈ ಸ್ಪೈಸಸ್ನ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರು, ಗರಂ ಮಸಾಲ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಸೊ ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಗಲಿಂದ ನಾನು ಉಪ್ಪನ್ನು ಆ್ಯಡ್ ಮಾಡಿರಲಿಲ್ಲ. ಸೊ ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಎಗ್ ರೈಸ್ ಮಾಡಬೇಕಾದ್ರೆ ಏನು ಮರ್ತ್ಬಿಟ್ಟೆ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನೇ ಮರ್ತ್ಕೊಬಿಟ್ಟೆ. ಸೊ ಇವಾಗ ಏನು ಮಾಡ್ತೀನಿ ಗೊತ್ತಾ, ಇದು ಪಲ್ಯ ಏನು ಮಾಡ್ತಾಯಿದ್ದೀನಿ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರೋಸ್ಟ್ ಮಾಡ್ತೀನಿ ಅಷ್ಟೇ. ಅದೇನಿಲ್ಲ, ಬೇಗನೆ ಅದು ಫ್ರೈ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೊಂದ್ಕೊಬಿಡುತ್ತೆ ಬೇಗ. ನೋಡಿ ಈ ಥರ ಯಾರಾದರೂ ಮಿಸ್ ಮಾಡ್ತೀರಾ? ನಾನು ಒಂದೊಂದು ಸಲ ಹಿಂಗೆ ಮಿಸ್ ಮಾಡಿದಾಗ ಮಧ್ಯದಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಏನು ಪ್ರಾಬ್ಲಮ್ ಇರೋದಿಲ್ಲ. ನಾನು ಏನು ಮಾಡ್ತೀನಿ ಅಂತ ಇವಾಗ ನೋಡಿ ಆಯಿತಾ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಇದಾಗೋದಿಲ್ಲ ಅಂತ ಅಂದ್ಕೊಳ್ಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದ್ರು ಮರ್ತೋಗಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವಾಗ ಒಂಚೂರು ಆ್ಯಡ್ ಮಾಡ್ಕೊಳ್ಳಿ. ಸೊ ಅದು ಬೇಯ್ತಾ ಅದ್ರ ಸ್ಮೆಲ್ಲೆಲ್ಲ ಹೊರಟೋಗ್ಬಿಡುತ್ತೆ. ನೆಕ್ಸ್ಟು ನಾನು ಇಲ್ಲಿಗೆ ಟೊಮ್ಯಾಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸೋಯಾ ಸಾಸ್. ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಥರ ಅನಿಸ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಬೇಕಾಗಿರೋ ಎಗ್ ರೈಸ್ಗೆ ಪಲ್ಯ ರೆಡಿ ಆಯಿತು. ಈಗ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಚೂರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಘಮ ಘಮ ಅನ್ನಿಸ್ತಾ ಇತ್ತು, ಬಾಯಲ್ಲಿ ನೀರು ಬರ್ತಾಯಿದೆ ನೋಡ್ತಾ ಇದ್ದರೆ. ಮಾಡಿಟ್ಕೊಂಡಿರೋ ಈ ಪಲ್ಯನ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ 6 ಮೊಟ್ಟೆ ತಗೊಂಡಿರೋದಕ್ಕೆ ಒಂದು ಬೌಲ್ ಫುಲ್ ಆಗಿದೆ. ಹಾಗೆ ಸ್ವಲ್ಪ ಬಾಣಲಿಲೂ ಕೂಡ ಉಳ್ಕೊಂಡಿದ್ದೆ. ಸೊ ಇದಕ್ಕೆ ನಾನು ಸ್ವಲ್ಪ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಎಗ್ ರೈಸ್ ರೆಡಿ ಆಯಿತು. ನಿಮಗೆ ಜಾಸ್ತಿ ಪಲ್ಯ ಥರ ಇರಬೇಕು ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಪಲ್ಯನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಫೈನಲಿ ನಮಗೆ ಬೇಕಾಗಿರೋ ಎಗ್ ರೈಸ್ ರೆಡಿ ಆಯಿತು. ನಮ್ಮ ಚಿನ್ನೂ ಕೂಡ ಬಂದಳು. ಅವಳಿಗೆ ಸ್ಕೂಲ್ ಮುಗಿಸ್ಕೊಂಡು ನನ್ನ ತಮ್ಮನೇ ಕರ್ಕೊಂಡು ಬಂದ. ಸೊ ಅವಳ ಜೊತೆ ಲಿಶಾಂತ್ ಆಟ ಆಡ್ತಾ ಇದ್ದ. ಆ್ಯಂಡ್ ನನ್ನ ತಮ್ಮ ಊಟ ಮಾಡ್ತಾ ಇದ್ದಾನೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಸೊ ಚೆನ್ನಾಗಿದೆ ಅಂದಮೇಲೆ ಕೇಳಬೇಕಾ, ನನಗೂ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಫಸ್ಟ್ ಅವ್ನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನನ್ನ ತಮ್ಮ ಸ್ವಲ್ಪ ಕ್ಯಾಮ್ರಾದಲ್ಲಿ ನಾಚ್ಕೊಳ್ತಾನೆ. ಅವನೇ ಮಾತಾಡ್ಬೇಕಾದ್ರೆ ಏನು ಅನಿಸಲ್ಲ. ನಾವೇನಾದ್ರು ಕ್ಯಾಮ್ರಾ ತಗೊಂಡೋಗಿ ಅವ್ನು ಮುಂದೆ ನಿಲ್ಲಿಸಿದ್ರೆ ಸ್ವಲ್ಪ ನಾಚ್ಕೊತಾನೆ ಅಷ್ಟೇ. ಆ್ಯಂಡ್ ನಮ್ಮ ಚಿನ್ನಗೂ ಕೂಡ ಪ್ಲೇಟಿಗೆ ಸರ್ವ್ ಮಾಡಿಕೊಟ್ಟೆ. ಅವಳು ಕೂಡ ತಿಂದ್ಬಿಟ್ಟು ಹೇಳ್ತೀನಿ ಮಮ್ಮಿ ಅಂತ ಅಂದಳು. ಸೊ ಎಲ್ಲರಿಗೂ ಇಷ್ಟ ಆಯಿತು ಎಗ್ ರೈಸು. ನೆಕ್ಸ್ಟು ನಾನು ಲಿಶಾನ್ಗೂ ಕೂಡ ಊಟ ಮಾಡಿಸ್ದೆ. ಹಾಗೆ ನಾನು ಕೂಡ ಊಟ ಮಾಡಿ ಮುಗಿಸ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಈಸಿಯಾಗಿ ಮನೇಲಿ ಎಗ್ ರೈಸ್ ಮಾಡ್ಕೊಳ್ಬೋದು. ಸೇಮ್ ನಾವು ಹೊರಗಡೆ ತಿನ್ನೋ ಥರನೇ ಟೇಸ್ಟ್ ಇರುತ್ತೆ. ಐ ಲವ್ ಯು. ನಂಗೆ ತಡ್ತಿದ್ದಾನೆ ಬೆನ್ನು. ತಟ್ಟಪ್ಪ, ಹೆಂಗಪ್ಪ ತಟ್ಟದು ಬೆನ್ನು. ಅವನಿಗೆ ಲಿಶಾನ್ಗೆ ಹೇರ್ ಕಟ್ ಮಾಡಿಸ್ಬೇಕು. ಬರ್ಡೇ ಇನ್ನೊಂದು 3 ದಿನ ಇರೋಂಗೆ ಹೇರ್ ಕಟ್ ಮಾಡಿಸ್ತೀನಿ. ಆವಾಗ ಚೆನ್ನಾಗಿ ಸೆಟ್ ಆಗುತ್ತೆ ಫೇಸ್ಗೆ ಅಂತ. ಮೊಟ್ಟೆ
ನಿಶಾಂತ್ಗೂ ಕೂಡ ಅವ್ರ ಜೊತೆನೇ ಊಟ ಮಾಡಿಸ್ಬಿಟ್ಟೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರೋದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ತುಂಬ ಇಷ್ಟಪಟ್ಟು ಅಡುಗೆ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಊಟ ಮಾಡೋಣ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್. ಸಾರಿ ಫಾರ್ ದ ಲೇಟ್ ಅಪ್ಡೇಟ್.